ಭಾರತದಲ್ಲಿ ದೇವಸ್ಥಾನಗಳಿಗೇನು ಬರ ಹೇಳಿ. ಹಲವು ಜಾತಿ ಧರ್ಮಗಳಿಗೆ ಸೇರಿದಂತಹ ದೇವದೇವಿಯರ ಮಹತ್ವ ಬಣ್ಣಿಸುವ ಲಕ್ಷಾಂತರ ದೇವಸ್ಥಾನಗಳು ನಮ್ಮ ದೇಶದಲ್ಲಿವೆ. ಹಾಗೆಯೇ ಕೋಟ್ಯಾಂತರ ಭಕ್ತರು ಕೂಡ ತಮ್ಮ ತಮ್ಮ ಇಷ್ಟದ ದೇವರುಗಳಿಗೆ ನಡೆದುಕೊಳ್ಳುವ ಸಂಪ್ರದಾಯ ಕೂಡ ರೂಢಿಯಲ್ಲಿದೆ. ನಮ್ಮ ದೇಶದಲ್ಲಿ ಶ್ರೀಮಂತ ದೇವಸ್ಥಾನಗಳ ಸಂಖ್ಯೆ ಹೆಚ್ಚಾಗಿರೋದಕ್ಕೆ ಇದೇ ಕಾರಣ. ದೇವರುಗಳ ದೇಶದಲ್ಲಿ 3 ಕೋಟಿ ದೇವರು, ದೇವರಿಗಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿರೋ ಭಕ್ತರು, ಒಂದೊಂದು ಧರ್ಮದಲ್ಲಿ ಒಂದೊಂದು ಪೂಜಾ ವಿಧಾನ. ಇದು ಭಾರತದ ವೈಶಿಷ್ಟ್ಯ. ನಮ್ಮ ದೇಶ 10 ಧರ್ಮಗಳ 100 ಜಾತಿಗಳ ಅಸಂಖ್ಯ ದೇವರುಗಳ ತವರು ನೆಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಾದೇಶಿಕ ವೈಶಿಷ್ಟ್ಯಕ್ಕೆ ತಕ್ಕಂತೆ ಭಕ್ತರ ಅಗತ್ಯಕ್ಕೆ ಅನುಗುಣವಾಗಿ ಭಿನ್ನ ಭಿನ್ನ ದೇವರು ಅಸ್ತಿತ್ವ ಕಂಡುಕೊಂಡಿದ್ದಾರೆ. ಅನಂತ ಪದ್ಮನಾಭನ ಅನಂತ ಸಂಪತ್ತು. ಎರಡು 2011 ಜೂನ್ಗಿಂತ ಮೊದಲು ಕೇರಳದ ಅನಂತ ಪದ್ಮನಾಭ ದೇವಸ್ಥಾನ ಇತರೆ ದೇವಸ್ಥಾನಗಳಂತೆ ಒಂದು ಸಾಮಾನ್ಯ ದೇವಸ್ಥಾನವಾಗಿತ್ತು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇವಸ್ಥಾನದ ನೆಲಮಾಳಿಗೆಯ ಸಂಪತ್ತಿನ ಕೋಣೆಗಳು ತೆರೆದವೋ, ಇದು ವಿಶ್ವದ ಶ್ರೀಮಂತ ದೇವಸ್ಥಾನಗಳ ಪೈಕಿ ಒಂದು ಅನ್ನೋ ಖ್ಯಾತಿಗೆ ಪಾತ್ರವಾಯಿತು. $1992 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತಿನ ಈ ದೇವಸ್ಥಾನ ಸದ್ಯಕ್ಕಂತೂ ಭಾರತದ ಅತ್ಯಂತ ಶ್ರೀಮಂತ ದೇವರು. ತಿಮ್ಮಪ್ಪನಿಗೆ 2ನೇ ಸ್ಥಾನ. ಇನ್ನು ನಮ್ಮ ದೇಶದ 2ನೇ ಅತಿ ಶ್ರೀಮಂತ ದೇವರು ತಿರುಪತಿಯ ವೆಂಕಟೇಶ್ವರ. ಇಲ್ಲಿಗೆ ಪ್ರತಿನಿತ್ಯ 60,000 ಭಕ್ತರು ವಿಸಿಟ್ ಕೊಡ್ತಾರೆ. ಬ್ರಹ್ಮೋತ್ಸವಗಳಲ್ಲಂತೂ ಈ ಸಂಖ್ಯೆ 1 ಲಕ್ಷ ಮುಟ್ಟುತ್ತದೆ. ದೇಶದ ಬಹುತೇಕ ರಾಜಕಾರಣಿಗಳು, ಸಿನಿಮಾ ನಟ ನಟಿಯರು, ಉದ್ಯಮಪತಿಗಳು ತಿಮ್ಮಪ್ಪನ ಭಕ್ತರ ಲಿಸ್ಟ್ನಲ್ಲಿದ್ದಾರೆ. ತಿಮ್ಮಪ್ಪನಿಗೆ ಪ್ರತಿ ವರ್ಷ 650 ಕೋಟಿ ರೂಪಾಯಿ ದಾನವಾಗಿ ಬರುತ್ತೆ. ಅಲ್ಲದೆ ದೇವಸ್ಥಾನದಲ್ಲಿ 1,000 ಕೆಜಿಯಷ್ಟು ಬಂಗಾರ ಇದೆ ಎನ್ನಲಾಗ್ತಿದೆ. ಶ್ರೀಮಂತಿಕೆಯ ದೃಷ್ಟಿಯಿಂದ 3ನೇ ಸ್ಥಾನದಲ್ಲಿ ನಿಲ್ಲೋದು ಶಿರಡಿಯ ಸಾಯಿಬಾಬಾ ದೇವಸ್ಥಾನ. ಓಂ ಸಾಯಿ ನಮಃ ಓಂ ಸಾಯಿ ನಮಃ ಹರ ಹರ ಬೋಲೆ ಸಾಯಿ ನಮಃ. ಸರ್ವ ಧರ್ಮಗಳ ಜನ ನಡೆದುಕೊಳ್ಳೋ ಈ ದೇವರು 32 ಕೋಟಿ ಬೆಲೆ ಬಾಳುವ ಆಭರಣಗಳ ಒಡೆಯನಾಗಿದ್ದಾನೆ. ಅಲ್ಲದೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು 400 ಕೋಟಿ ರೂಪಾಯಿ ದಾನವಾಗಿ ಬಂದಿದೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿ ರಾಜ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿ ರಾಜ. ಇನ್ನು ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನ ಭಾರತದ 4ನೇ ಅತ್ಯಂತ ಶ್ರೀಮಂತ ದೇವರಾಗಿದ್ದಾನೆ. ವಿಶೇಷ ಅಂದ್ರೆ ಬಾಲಿವುಡ್ ಸ್ಟಾರ್ಗಳಾದ ಅಮಿತಾಬ್ ಬಚ್ಚನ್, ಶಿಲ್ಪಾ ಶೆಟ್ಟಿ, ದೀಪಿಕಾ ಪಡುಕೋಣೆ, ಸಲ್ಮಾನ್ ಖಾನ್ ಸೇರಿದಂತೆ ಅನೇಕ ಖ್ಯಾತನಾಮರು ಸಿದ್ಧಿವಿನಾಯಕನ ಭಕ್ತರಾಗಿದ್ದಾರೆ. ಪ್ರತಿ ವರ್ಷ 48 ಕೋಟಿ ರೂಪಾಯಿ ಆದಾಯ ಗಳಿಸ್ತಿರೋ ಈ ದೇವಸ್ಥಾನಕ್ಕೆ ಕೋಲ್ಕತ್ತಾ ಮೂಲದ ಉದ್ಯಮಿಯೊಬ್ಬ 3.7 ಕೆಜಿ ಬಂಗಾರ ದಾನವಾಗಿ ಕೊಟ್ಟಿದ್ದ. ದೇವಾಹು ದೇವ ಗಣಪತಿ ದೇವ ಮಂಗಲಂ ಗಣೇಶಂ. ದೇವಾಹು ದೇವ ಗಣಪತಿ ದೇವ ಮಂಗಲಂ ಗಣೇಶಂ. ದೇವಾಹು
ದೇವ ಗಣಪತಿ ದೇವ ಮಂಗಳಂ ಗಣೇಶಂ. ಇವಲ್ಲದೆ ಪಂಜಾಬ್ನ ಗೋಲ್ಡನ್ ಟೆಂಪಲ್ ಹಾಗೂ ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನಗಳು ಕೂಡ ದೇಶದ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಎಲ್ಲಿಯ ಅನಂತ ಪದ್ಮನಾಭ, ಎಲ್ಲಿಯ ವೈಷ್ಣೋದೇವಿ, ಎಲ್ಲಿಯ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರು, ಎಲ್ಲಿಯ ಸವದತ್ತಿ ಎಲ್ಲಮ್ಮ. ಶ್ರೀಮಂತ ದೇವರ ಲಿಸ್ಟ್ ಅದನ್ನ ನೋಡಿದ್ರೆ ಅಚ್ಚರಿಯಾಗೋದಂತೂ ನಿಜ. ಆದರೆ ದಾನದ ರೂಪದಲ್ಲಿ ಶ್ರೀಮಂತರ ಹಣ ಮತ್ತೆ ಸರ್ಕಾರಕ್ಕೆ ಹಾಗೂ ಸಮಾಜಕ್ಕೆ ಸಿಗ್ತಾ ಇದೆಯಲ್ಲ ಅನ್ನೋದೇ ಸಮಾಧಾನಕರವಾದ ವಿಚಾರ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.